ಸುಧೀಂದ್ರ ಸರ್, ರಾಹುಲ್ ಗಾಂಧಿ ಅವರು ಸಂಸದರಿಗೆ ಅವ್ರದ್ದೇ ಆದಂಥ ಫಂಡ್ ಇರುತ್ತೆ. ಆ ಫಂಡ್ ಇರಲಿಲ್ವಾ? ಕೇರಳ ಸರ್ಕಾರ ಹತ್ರ ದುಡ್ಡು ಇರಲಿಲ್ವಾ? ಇನ್ಮೇಲೆ ಕಾಂಗ್ರೆಸ್ನ ಯಾವುದೇ ಸಂಸದರು ಅವರ ಕ್ಷೇತ್ರಗಳಲ್ಲಿ ಏನಾದರೂ ಆದರೆ ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರದಿಂದನೇ ಪರಿಹಾರ ಹೋಗುತ್ತಾ? ನನಗೆ ಈ ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರ ಕೊಡಿ. ನಂಗೆ ಹಂಗೆ ಅನಿಸ್ತಾ ಇದೆ, ಅನುಮಾನ ಕೆಡೆ ಮಾಡಿಕೊಡ್ತಾ ಇದೆ. ಸರ್ಕಾರದಿಂದ ಯಾವ ಪರಿಹಾರನೂ ಹೋಗೋದಿಲ್ಲ. ದಯವಿಟ್ಟು ಆ ರೀತಿ ರಾಹುಲ್ ಗಾಂಧಿ ಅವ್ರ ನೆಕ್ಸ್ಟ್ ಸಲಹೆ ಕೇಳಿದ್ರೆ ಅದು ಆಗ್ಬೋದಲ್ಲ. ಈಗ ಒಬ್ಬ ರಾಷ್ಟ್ರೀಯ ನಾಯಕ ಯಾವುದೇ ಪಕ್ಷದಲ್ಲಾಗಲಿ ಅದು ಜನತಾದಳ ಇರ್ಬೋದು, ಬಿಜೆಪಿಲಿ ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಒಬ್ಬ ರಾಷ್ಟ್ರೀಯ ನಾಯಕ ತನ್ನ ರಾಜ್ಯ ಇದು ಯೂನಿಟ್ಗಳಿಗೆ ಮತ್ತು ರಾಜ್ಯ ನಾಯಕರುಗಳಿಗೆ ಸಲಹೆ ಕೊಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಸಲಹೆ ಕೊಡೋದ್ರಲ್ಲಿ ತಪ್ಪಿಲ್ಲ. ಹಣ ಕೊಡಿ ಅಂತಂದ್ರೆ ಹೆಂಗ್ ಕೊಡಕ್ಕಾಗುತ್ತೆ? ಸಲಹೆ ಯಾವ ರೀತಿನಾದ್ರೂ ಇರ್ಬೋದು. ಇದರಲ್ಲಿ ನೀವು ಯಾಕೆ ಇದನ್ನ ವಯನಾಡ್ ಎಲ್ಲಿ ಬರುತ್ತೆ ಸರ್? ಸುಧೀಂದ್ರ ಸರ್, ಇದನ್ನ ಹೇಳ್ತಾ ಇದ್ದೀನಿ. ವಯನಾಡ್ ಕೇರಳಲ್ಲಿ ಬರುತ್ತೆ. ಅವ್ರ ಕೇರಳ MP ಎಲ್ಲರೂ ಅದೆಲ್ಲ ಅದು ಡಿಸ್ಕಷನ್ ಪಾಯಿಂಟೇ ಅಲ್ಲ. ದಟ್ ಇಸ್ ಕ್ಲಿಯರ್. ಸಿ ನೀವು ಹೇಳ್ತಾ ಇರೋದು ಇವಾಗ ಹಿಂಗ್ ಮಾಡಿರೋದ್ರಲ್ಲಿ ನೀವು ಇದೊಂದರಲ್ಲೇ ಇಷ್ಟು ಬ್ಲೋ ಅಪ್ ಮಾಡ್ಬಿಟ್ಟು ಇಟ್ ಇಸ್ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್. ಇಟ್ ಇಸ್ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್. ನಿಮ್ಗೆ ಇಷ್ಟು ಡಿಸ್ಕಷನ್ ಮಾಡಿ ಇದನ್ನ ತಗೊಳ್ಳೋದು ಮಾನವೀಯತೆ ಕೊಟ್ಟಿದ್ದಾರೆ. ಈ ರೀತಿ ಹಲವಾರು ನಿದರ್ಶನಗಳಿವೆ. ಈಗ ಸಾಹೇಬರು ಮನ್ನಾದೆ ಅವ್ರದ್ದೊಂದು ಇದು ತಗೊಂಡ್ರು, ಎಕ್ಸಾಂಪಲ್ ತಗೊಂಡು ನೋಡಿ. ಮನ್ನಾದೆ ಬೆಂಗಾಲ್ ಸಿಂಗರ್ ಇರ್ಬೋದು, ಆದ್ರೆ ಅವರು ಇಡೀ ನಮ್ಮ ಭಾರತ ರಾಷ್ಟ್ರವನ್ನ ಎಷ್ಟೋ ಕಡೆ ಅವರು ಒಂದು ಪ್ರಶಂಸೆ ಮಾಡಿದಂತ ವ್ಯಕ್ತಿ. ನೀವು ಮನ್ನಾಡೇನೋ ರಾಜ್ಕುಮಾರ್ನೋ ಇನ್ನೊಬ್ರನ್ನೋ ಒಂದು ಭಾಗಕ್ಕೆ ಒಂದು ಪ್ರಾಂತ್ಯಕ್ಕೆ ರಾಜ್ಕುಮಾರ್ಗೆ ದುಡ್ಡು ಆಯ್ತಾ ಹೇಳ್ತಾ ಇದ್ದೀನಿ. ರಾಜ್ಕುಮಾರ್ಗೆ ದುಡ್ಡು ಕೊಟ್ಟಿರೋದು ಅಧಿಕೃತವಾಗಿ ಯಾರಿಗೂ ಗೊತ್ತಿಲ್ಲ ಸರ್. ನೀವ್ ಹೇಳ್ತಾ ಇರೋದು ಯಾರು ಕೊಟ್ರು ಅದು ನಿಮ್ಗೆ ಲೆಕ್ಕ ಗೊತ್ತೇನೋ, ನನಗಂತೂ ಗೊತ್ತಿಲ್ಲ ಸರ್. ಅಧಿಕೃತವಾಗಿ ಹೇಳಿ. ಸರ್ ಮೇರು ನಟ ರಾಜ್ಕುಮಾರ್ ಅವರ ಬಿಡುಗಡೆನಲ್ಲಿ ಬೇರೆ ವಿಚಾರ ಸರ್. ಅದರಲ್ಲಿ ಹಣ ವ್ಯವಸ್ಥೆ ಯಾವ ರೀತಿ ಆಯ್ತು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವತ್ತು ಇನ್ವಾಲ್ವ್ ಆಗಿ ನಿಮ್ಗೇನಾರಿದ್ರೆ ಅದನ್ನ ಕೊಟ್ಬಿಟ್ಟು ಮಾಹಿತಿ ಕೊಟ್ಬಿಟ್ಟು ಪುರಾವೆ ಕೊಟ್ಬಿಟ್ಟು ಹೇಳಿ. ಯಾಕಂದ್ರೆ ರಾಜ್ಕುಮಾರ್ ನೀವು ಅವಾಗ್ಲೂ ಹೇಳಿದ್ರಿ ನಾನು ತೆಗಿಬಾರ್ದು ಅಂತ ಸುಮ್ಮನಿದ್ದೆ. ಒಂದ್ ಹೇಳ್ತೀನಿ, ರಾಜ್ಕುಮಾರ್ ಅವರ ವಿಷಯ ಸಬ್ಜೆಕ್ಟ್ ಬೇರೆ ಕಡೆ ಹೋಗುತ್ತೆ. ಒಂದ್ ನಿಮಿಷ ಸರ್, ಅಶ್ವಥ್ ಸರ್, ಒಂದ್ ನಿಮಿಷ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ. ನನ್ನ ಪ್ರಶ್ನೆ ಕ್ಲಿಯರ್ ಆಗಿದೆ. ರಾಹುಲ್ ಗಾಂಧಿ ಅವರ ಸಲಹೆಯನ್ನ ನನ್ನ ಮುಖ್ಯಮಂತ್ರಿಗಳು ಯಾಕೆ ತಗೊಳ್ಳಬೇಕು? ನಾಯಕರು ಅವರು ತಮ್ಮದೇ ಪಕ್ಷದ ಉಪಮುಖ್ಯಮಂತ್ರಿಗಳು ದೇಶದಲ್ಲಿ ಶ್ರೀಮಂತ ಶಾಸಕರು ಎಲ್ಲಾ ಪಕ್ಷದಲ್ಲೂ ತಮ್ಮ ರಾಷ್ಟ್ರೀಯ ನಾಯಕರ ಸಲಹೆ ತಗೋತಾರೆ. ನಮ್ಮ ಪಕ್ಷದಲ್ಲೂ ತಗೊಂಡಿದ್ದಾರೆ. ನಿಮ್ಮ ರಾಷ್ಟ್ರೀಯ ನಾಯಕರ ಸಲಹೆ ತಗೊಂಡ್ರಲ್ವಾ? ಹಾಗಿದ್ದಾಗ ಅತ್ಯಂತ ಶ್ರೀಮಂತರಾಗಿರುವಂತಹ ಇಡೀ ದೇಶದಲ್ಲಿ ಶಾಸಕರಾಗಿರುವಂತ ಉಪಮುಖ್ಯಮಂತ್ರಿಗಳು ಅವರು ವೈಯಕ್ತಿಕವಾಗಿ ಕೊಡಬಹುದಾಗಿತ್ತು. ಇಲ್ಲ, ಎಲ್ಲಾ ಸಚಿವರು 1 ಲಕ್ಷ ರೂಪಾಯಿ ಹಾಕ್ಬಿಟ್ಟು 50,000 ಕಲೆಕ್ಟ್ ಮಾಡಿಬಿಟ್ಟು ಕೊಡಬೇಕಾಗಿತ್ತು. ರಾಜ್ಯ ಸರ್ಕಾರದ ರಾಹುಲ್ ಗಾಂಧಿ ಅವರಿಗೆ ಲಿಂಕ್ ಏನು? ನೀವೇ ಊಹೆ ಮಾಡಿ ರಾಜ್ಯದಲ್ಲಿ ಯಾರಿಗೆ ಬೇಕಾದ್ರೂ ಕೊಡಿ ಸರ್. ನನ್ನ ರಾಜ್ಯದಲ್ಲಿ ಪರಿಹಾರ ಯಾರಿಗಾದ್ರೂ ಕೊಡಿ ಸರ್. ಎಲ್ಲಾ ವಿಷಯದಲ್ಲೂ ಹಂಗೆ ಹೇಳಕ್ ಬರೋದಿಲ್ಲ. ದಯವಿಟ್ಟು ಇಲ್ಲ ಸರ್. ರಾಹುಲ್ ಗಾಂಧಿ ಅವರ ಮಾತನ್ನ ನನ್ನ ಮುಖ್ಯಮಂತ್ರಿಗಳು ಸಲಹೆಯಾಗಿ ಹೇಗೆ ಸ್ವೀಕಾರ ಮಾಡಬೇಕು? ನಿಮ್ಮ ಮುಖ್ಯ ಪ್ರಶ್ನೆ ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರು. ರಾಹುಲ್ ಗಾಂಧಿ ಯಾಕೆ ನಮ್ಮ ಮುಖ್ಯಮಂತ್ರಿಗಳು ಕೇಳಬೇಕು? ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಹೇಳದಂತ ಮಾತನ್ನ ರಾಷ್ಟ್ರೀಯ ನಾಯಕರು ಎಲ್ಲಾ ಪಕ್ಷದಲ್ಲೂ ಕೇಳ್ತಾರೆ, ನಮ್ಮ ಪಕ್ಷದಲ್ಲಿ ಯಾವುದೇ ಆದ ದೊಡ್ಡ ವಿಪರೀತವಾಗಿ ನಡೆದಂತ ವಿಷಯ ಇಲ್ಲ. ಕರ್ನಾಟಕಕ್ಕೆ ರಿಲೇಟ್ ಹೇಗೆ? ಸೂಪರ್ ಸಿಎಂ ರಾಹುಲ್ ಗಾಂಧಿ ಹೇಳ್ಬಿಡಿ. ರಾಹುಲ್ ಗಾಂಧಿ ಅವರೇ ಕರ್ನಾಟಕದ ಸೂಪರ್ ಸಿಎಂ. ಅವರು ಹೇಳಿದ್ದನ್ನ ತಲೆಬಾಗಿ ನಾನು ಆಲ್ರೆಡಿ ಕೆಲಸ ಮಾಡಿ ರಾಷ್ಟ್ರೀಯ ನಾಯಕರ ಸಲಹೆ ಪ್ರತಿಯೊಂದು ಪಕ್ಷದಲ್ಲೂ ಅವ್ರವ್ರ ಪಕ್ಷದವ್ರು ತಗೋತಾರೆ, ನಾವು ಆಗಿದ್ದಾಗ ಇನ್ನು ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇರೆ ರಾಜ್ಯಗಳಲ್ಲಿ ಯಾವುದೋ ಒಂದು ಎಂಪಿಗಳಿಗೆ, ಕಾಂಗ್ರೆಸ್ನ ಎಂಪಿಗಳಿಗೆ ಏನೋ ಆಗಿದೆ, ಅಲ್ಲಿ ಪರಿಹಾರ ಕೊಡಿ ಅಂದ್ರೆ ಕೊಟ್ಬಿಡ್ತೀರಾ? ನೋಡಿ, ಇದು ಹೈಪೋಥೆಟಿಕಲ್ ಕ್ವೆಶ್ಚನ್. ಇವತ್ತಿಲ್ಲ ಕರ್ನಾಟಕಕ್ಕೆ ಯಾವ ಲಿಂಕು ಇಲ್ದೇನೆ ಪರಿಹಾರ ಕೇಳಿ ಸಲಹೆ ಕೊಟ್ಟು ರಾಜ್ಯ ಸರ್ಕಾರ ಕೊಡುತ್ತೆ ಅನ್ನೋದಾದ್ರೆ ನಾನು ಹೇಳ್ತಾ ಇದ್ದೀನಿ. ಅವ್ರ ಪ್ರತಿಯೊಬ್ಬರಿಗೂ ಜಗಜ್ಜಾಹಿರವಾಗಿ ಗೊತ್ತು ರಾಹುಲ್ ಗಾಂಧಿ ನಮ್ಮ ರಾಷ್ಟ್ರೀಯ ಪ್ರತಿ ಪಕ್ಷದಲ್ಲೂ ಈ ರೀತಿ ಸಿಸ್ಟಮ್ ಇದೆ. ನನ್ನ ತೆರಿಗೆಯ ದುಡ್ಡನ್ನ ರಾಹುಲ್ ಗಾಂಧಿ ಅವರ ಸಲಹೆ ಮೇರೆಗೆ ಹೆಂಗ್ ಕೊಡ್ತೀರಾ ಅಂತ ಕೇಳಿದೆ ನಾನು. ಕರ್ನಾಟಕ ನಾನು ಕೇಳಿದ ಆನ್ಸರ್ ನೀವು ಮತ್ತೆ ಅದೇ ಕ್ವಶನ್ ಕೊಡ್ತಾ ಇಲ್ವಲ್ಲ? ಏನು ಪಕ್ಷದಲ್ಲೂ ಶಾಸಕರಿದ್ದಾರೆ, ನಮ್ಮ ಪಕ್ಷದಲ್ಲೂ ಮಾಡಿದ್ದಾರೆ. ಅದನ್ನ ವಿಶೇಷವಾಗಿ ಇನ್ನೊಂದು ರೀತಿ ಆಚರಿಸ್ತಕ್ಕಂಥದ್ದೇ ಇಲ್ಲ.
ಅವರು ನಮ್ಮ ರಾಷ್ಟ್ರೀಯ ನಾಯಕರು ಅವರ ಸಲಹೆ ನಿಮ್ಮ ಪಡೆದಿದ್ದಾರೆ, ರಾಷ್ಟ್ರೀಯ ಅದನ್ನ ನಾಯಕರು ಮಾಡಿದ್ದಾರೆ. ಇರ್ಬೋದು ಸರ್. ನಮ್ಮ ಪಕ್ಷ ರಾಜ್ಯಕ್ಕೇನು? ಅಧಿಕಾರಕ್ಕೆ ಬರಕ್ಕೆ ನನ್ನ ರಾಜ್ಯಕ್ಕೇನು? ಈ ರಾಜ್ಯದಲ್ಲಿ ನನ್ನ ತೆರಿಗೆಯ ದುಡ್ಡನ್ನ ಹೇಗೆ ಕೊಡ್ಬೇಕು? ಅಭೂತಪೂರ್ವ ಮೆಜಾರಿಟಿಯೊಂದಿಗೆ ಅಧಿಕಾರಕ್ಕೆ ಬರಕ್ಕೆ ಅವರ ಪಾತ್ರ ಬಹಳ ದೊಡ್ಡದಿದೆ. ನಿಮ್ಮ ಪಕ್ಷಕ್ಕಿರ್ಬೋದು ನಮ್ಮ ಸರ್, ದೇಶ ನನ್ನ ರಾಜ್ಯಕ್ಕಲ್ಲ. ನಮ್ಮ ರಾಜ್ಯದ ಸರ್ಕಾರ ನನ್ನ ಬರಲಿಕ್ಕೆ, ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ದುಡ್ಡನ್ನ ಬರಲಿಕ್ಕೆ ಹೇಗೆ ಕೊಟ್ರು ಹಂಗಾಗಿ ನನಗೆ ಅವರು ಈಗಲೂ ಅರ್ಥ ಇದನ್ನ ಆಗ್ತಿಲ್ಲ. ಪಾಲಿಸಿದ್ದಾರೆ. ನಾನು ಸಿದ್ದರಾಮಯ್ಯನವರ ಪ್ರತಿ ಬಗ್ಗೆ ಪಕ್ಷದಲ್ಲೂ ಅಪಾರವಾದಂತಹ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಅರುಣ್ ಅವರೇ, ಪ್ರತಿ ಸಿದ್ದರಾಮಯ್ಯನವರ ಪಕ್ಷದಲ್ಲೂ ವಿಚಾರದಲ್ಲಿ ಅವರ ಹಣಕಾಸಿನ ಪಕ್ಷದ ವರಿಷ್ಠರು ವಿಚಾರದಲ್ಲಿ ಹೇಳ್ತಕ್ಕಂಥ ಇಂಥವೆಲ್ಲ ಇದೆ ಮಾತು ಅಂತ. ಕೇಳಿದ್ದು ಬಟ್ ಈ ಕೇಳುವಂತ ರೀತಿ ಇದು ವಿಷಯ ನಡು ಇದೆ. ಬಗ್ಗಿಸಿ ನಿಂತ್ಕೊಂಡು ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತೇಳಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸ್ಯಾಡ್ ಪಾರ್ಟ್. ಇಲ್ಲ, ದಿಸ್ ಇಸ್ ಅಶ್ವಥ್ ನಾರಾಯಣ ಅವರೇ, ಅಶ್ವಥ್ ನಾರಾಯಣ, ಹೂ ಈಸ್ ರಾಹುಲ್ ಗಾಂಧಿ? ಯಾರು ಕರ್ನಾಟಕಕ್ಕೆ? ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಅವರು ದೊಡ್ಡ ರಾಷ್ಟ್ರೀಯ ನಾಯಕರು ಇರಬಹುದು. ಸಿದ್ದರಾಮಯ್ಯನವರು ಇಂಥ ವಿಷಯಗಳಲ್ಲಿ ಒಂದು ರೀತಿ ಭಾಳ ಉಡಾಫಾಗಿ ಕೇರ್ಲೆಸ್ ಆಗಿ ತೊಳ್ತಾರೆ. ನಿಮಗೆ ಗೊತ್ತಿರಬೇಕು, ತನಿಖೋಡಲ್ಲಿ ಒಂದು ಎನ್ಕೌಂಟರ್ ಆಯಿತು ಸರ್. ಹಸು ಕತ್ಕೊಂಡು ಹೋಗ್ತಿದ್ದು ಕಳ್ಳನಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು, ಗೊತ್ತಾ? ಕರೆಕ್ಟ್, ಹೌದು. ತನಿಖೋಡ ಎನ್ಕೌಂಟ್ರಲ್ಲಿ ಕಳ್ಳನಿಗೆ ಸರ್ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು ಸರ್. ಕಳ್ಳನಿಗೆ ಶರೀಫ್ ಅಂತನೋ ಏನೋ ಈ ಇಸ್ಮಾಯಿಲ್ ಹಸುಗಳು ಕತ್ಕೊಂಡು ಹೋಗ್ತಿದ್ದ ನನಗೆ ANF ಆಂಟಿ ನೆಕ್ಸಲ್ ಫೋರ್ಸ್ ಮೇಲೆ ದಾಳಿ ಮಾಡ್ತಾರೆ ಸರ್. ಅವರು ಅವ್ರ ಹತ್ರ ವೆಪನ್ಸ್ಗಳು ಇಟ್ಕೊಂಡು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಕಡೆ ಇವರು ದಾಳಿ ಮಾಡ್ತಾರೆ. ಅವ್ನಿಗೆ 10 ಲಕ್ಷ, ಕಳ್ಳನಿಗೆ 10 ಲಕ್ಷ ರೂಪಾಯಿ ಸಿದ್ದರಾಮಯ್ಯ ಪರಿಹಾರ ಕೊಟ್ಟರು ಸರ್. ಈ ಸಿದ್ದರಾಮಯ್ಯನವರು ಇಂಥ ವಿಷಯದಲ್ಲಿ ಭಾಳ ಉಡಾಫೆ ಆಗಿ ನಡ್ಕೊಳ್ತಾರೆ. ಕಡೆಗೆ ಅದನ್ನು ಗಲಾಟೆ ಆಯಿತು. ಕಳ್ಳನಿಗೆ ನೀವು ಹೆಂಗ್ರಿ ಪರಿಹಾರ ಕೊಡ್ತೀರಾ ನೀವು? ಅದೇ ಆಂಟಿ ನಕ್ಸಲೈಟ್ಗಳು ANFನವ್ರ ಮೇಲೆ ದಾಳಿ ಮಾಡಿ ಸಾಯ್ತಾರೆ, ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಬರೋದಿಲ್ಲ. ಒಬ್ಬ ಕಳ್ಳನಿಗೆ ಪರಿಹಾರ ಸಿದ್ದರಾಮಯ್ಯ ಏಕ್ದಮ್ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡೋರು. ಗಲಾಟೆ ಆಯಿತು, ಆಮೇಲೆ ತಡೆ ಇಡೋರು. ಸಿದ್ದರಾಮಯ್ಯನವ್ರದ್ದು ಈ ರೀತಿ ಸರ್, ಕೆಲವೊಂದು ವಿಷಯದಲ್ಲಿ ನೀವು ಬಡ್ಜೆಟಲ್ಲಿ ಫಂಡ್ ಅಲೋಕೇಶನಿಂದ ಹಿಡ್ಕೊಂಡು ಈ ರೀತಿ ಧಾರಾಳವಾಗಿ ಕೊಡೋವಂಥ ವಿಷಯದಲ್ಲಿ ಸರ್ ಎಲ್ಲ ಒಂದು ರೀತಿ ಬೇಜವಾಬ್ದಾರಿತನದಲ್ಲಿ ಸಿದ್ದರಾಮಯ್ಯ ನಡ್ಕೊಳ್ತಾರೆ ಸರ್. ಈ ಸಲ ಫಂಡ್ ಅಲೋಕೇಶನ್ಸು ನೀವು ನೋಡಿ, ಎಷ್ಟೆಷ್ಟು ಕೋಟಿ ಯಾವ್ಯಾವ ಧರ್ಮ ಆಧಾರಿತವಾಗಿ ಎಷ್ಟೆಷ್ಟು ಫಂಡ್ಗಳನ್ನು ಅಲಾಟ್ ಮಾಡಿದ್ದಾರೆ ಅನ್ನತಕ್ಕಂಥದ್ದು. ನಾನೊಂದು ವಿರಾಮ ತಗೊಳ್ಬೇಕು.